ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ಅಂದರೆ ಲೆಟ್ಸ್ ಮೇಕ್ ಚಪಾತಿ ರೋಲ್ ವಿತ್ ಬಟರ್ ಫ್ರೂಟ್. ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೊತ್ತಾ ಗೈಸ್? ಈ ಕಡೆ ಹಿಂಗೆ ಅಲ್ಲಾಕಿದೆ ಹೊಸ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಹೋಪಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಇಟ್ಸ್ ಅ ನಾರ್ಮಲ್ ವ್ಲಾಗ್, ಬಟ್ ಬೆಳಗ್ಗೆ ನನಗೊಂದು ಪಾರ್ಸಲ್ ಬಂದಿದೆ. ಸೊ ಪಾರ್ಸಲ್ ಏನಿದೆ ಅಂತ ನಿಮಗೆ ತೋರಿಸೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಸಲ್ ನೆನ್ನೆ ಆ್ಯಕ್ಚುಲಿ ನಾವು ಆರ್ಡರ್ ಮಾಡಿದ್ದು ರಕ್ಷಿತನ ಮನೆಯಲ್ಲಿ, ಬಿಕಾಸ್ ನಮ್ಮ ಯಜಮಾನರು ತುಂಬ ದಿವಸದಿಂದ ಅದೇನೋ ಒಂದು ಥಿಂಗ್ ತಗೋ ಅಂತ ಹೇಳ್ತಾನೆ ಇದ್ದರು. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಹೇಳಿದ್ರೇ ನಾನು ಓಕೆ ಅಂತ ಹೇಳಿಬಿಟ್ಟು ತೊಗೊಳ್ಳೋದು. ಸೊ ತುಂಬ ಇನ್ಸಿಸ್ಟ್ ಮಾಡ್ತಿದ್ರು ತಗೋ ಅಂತ. ದಟ್ಸ್ ವೈ ನೆನ್ನೆ ಆರ್ಡರ್ ಮಾಡಿಬಿಟ್ಟು ಇವತ್ತು ಆಲ್ರೆಡಿ ಅರ್ಲಿ ಮಾರ್ನಿಂಗೇ ಸಿಕ್ಬಿಟ್ಟಿದೆ. ಸೊ ಏನಿದು ಅಂತ ಅಂದರೆ ಸರ ದಿಸ್ ಈಸ್ ಮೈ ಚಾರ್ಜರ್ ಕೇಸ್. ಎಷ್ಟು ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬಂತಲ್ಲ, ಭವಿಷ್ಯ ಹೆಲ್ಪ್ ಮಾಡಿದ್ಲು, ಫುಲ್ಲು ಹಾಕಿ ಇದೆಲ್ಲ ರೋಲ್ ಮಾಡಿಬಿಟ್ಟು ಅವಳೇ ರೆಡಿ ಮಾಡಿಕೊಟ್ಟಿದ್ದು. ಸೊ ದಿಸ್ ಈಸ್ ಮೈ ಚಾರ್ಜರ್ ಕೇಸ್. ಎಷ್ಟು ಕ್ಯೂಟಾಗಿ ಪೂಕಿ ಥರ ಇದೆ ಅಲ್ವಾ? ಬೆಳಗ್ಗೆ ಇಟ್ಸ್ ಅ ಗುಡ್ ಸ್ಟಾರ್ಟ್. ಒಂದು ಪೂಕಿ ಥಿಂಗ್, ವೆರಿ ಕ್ಯೂಟ್ ಥಿಂಗ್ ಸಿಕ್ಕಿದೆ. ನೀವು ಹೇಳಿ ಗೈಸ್, ಇದು ಕ್ಯೂಟ್ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ಓಕೆ, ಆ್ಯಂಡ್ ಇವಾಗ ಹೇಗಿದ್ದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಇವತ್ತು ನಾನು ಒಂದು ಚಪಾತಿ ರೋಲ್ನ ಹೇಳ್ಕೊಡ್ತೀನಿ, ಅವಕಾಡೋ ಯೂಸ್ ಮಾಡಿಕೊಂಡು. ಬಟ್ ಲೆಟ್ಸ್ ಮೇಕ್ ಚಪಾತಿ ರೋಲ್ ವಿತ್ ಬಟರ್ ಫ್ರೂಟ್. ಓಕೆ, ಇವಾಗ ಅವಕಾಡೋ ಚಪಾತಿ ರೋಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗೈಸ್. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಟೊಮ್ಯಾಟೊನೂ ಅಷ್ಟೇ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಆ್ಯಂಡ್ ಅವಕಾಡೋ ನಾನು ಭವಿಷ್ಯಕ್ಕೆ ಮಾತ್ರ ಮಾಡ್ತಿರೋದು. ಸೊ ಹಾಫ್ ಅವಕಾಡೋ ತೊಗೊಂಡಿದ್ದೀನಿ, ಚಿಕ್ಕದಿದು. ಅದಾದಮೇಲೆ ಸಾಲ್ಟು, ಚೂರು ಶುಗರು, ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಆರಿಗ್ಯಾಮಿ ಪೌಡರು ಅಥವಾ ಯಾವ್ದಾದ್ರು ಮ್ಯಾಗಿ ಪೌಡರು ಆ ಥರದ್ದು ಏನಾದ್ರು ಒಂಚೂರು ಇದ್ದರೆ ಸ್ವಲ್ಪ ಟೇಸ್ಟಿಗೆ ಅದು ಹಾಕೋಬೋದು. ಆ್ಯಂಡ್ ಚೂರು ನಿಂಬೆಹಣ್ಣು. ಅದು ಪೌಡರ್ ಹಾಕ್ಲಾ ಬೇಡವಾ? ಹಾಂ, ಇಷ್ಟು ಹಾಕೋಬೇಕು. ಇವಾಗ ಇದಿಷ್ಟು ಮಿಕ್ಸ್ ಮಾಡೋಣ. ಈಗ ಗೈಸ್ ನಾನು ಆಲ್ರೆಡಿ ಚಪಾತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ಳೋಣ. ಅವಕಾಡೋ, half avocado, and then onion, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ ಹಂಗೆ ಹಾಕ್ಕೊಳ್ಳಿ ಗೈಸ್. ಟೊಮೆಟೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಚೂರು ವೈ ಪೌಡರ್ ಭವಿಷ್ಯ ಮೊನ್ನೆ ಮ್ಯಾಗಿ ತಂದಿದ್ಲು ವೈ ಅಂತ, ಅದು ಯಾವುದೋ ಪೌಡರ್ ಇತ್ತು, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕ್ತಾ ಇದ್ದೀನಿ. ಅದರ್ವೈಸ್ ಹಾಗೆ ತಿಂದ್ರೂ ಸಕ್ಕ ಟೇಸ್ಟ್ ಇರುತ್ತೆ ಗೈಸ್. ನಂದು ಬೇಡ, ಸಾಕು. ಇದು ಹಾಗೆ ತಿಂದ್ರೂ ಏನು ಹಾಕ್ದಿರಾ, ಬರೀ ಹಸಿಮೆಣಸಿನ್ಕಾಯಿ, ಒಂಚೂರು ಲೆಮನ್ನು ಮತ್ತು ಸಕ್ಕರೆ, ಸಾಲ್ಟು ಎಲ್ಲ ಹಾಕ್ಕೊಂಡು ತಿಂದರೆ ಸಾಕು. ಇಷ್ಟೇ ಗೈಸ್. ಇವಾಗ ಇದನ್ನು ಚಪಾತಿ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ತಿನ್ನೋದು. ನಿಂಬೆಹಣ್ಣು ಹಾಕ್ಕೋಬೋದು ಗೈಸ್, ನಾನು ಹಾಕಿಲ್ಲ ಇವತ್ತು. ಚಪಾತಿ ಮೇಲೆ ಇದು ರೆಡಿಯಾಗಿದೆ ಗೈಸ್. ಇದು ಒಂಚೂರು ಹಾಕೋಬೋದು, ಜಾಸ್ತಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಭವಿಷ್ಯಂಗೆ ತುಂಬ ಇಷ್ಟ, ಅದಕ್ಕೆ ಹಾಕಿದ್ದೀನಿ. ಸೊ 1 ಬೈಟ್ ತೊಗೊಂಡಿನಿ. ಇವಾಗ ಇದು ರೋಲ್ ಮಾಡಿಬಿಟ್ಟು ಓಕೆ ಗೈಸ್. ಇವಾಗ ಭವಿಷ್ಯ ಟೇಸ್ಟ್ ನೋಡ್ತಾ, ನನಗೆ ಟೇಸ್ಟ್ ತೋರಿಸ್ತಿದ್ಯಾ ತಂದು? ಚೆನ್ನಾಗಿದೆ. ಐ ಗೆಸ್ ಇನ್ನೊಂಚೂರು ಸಾಲ್ಟ್ ಹಾಕ್ಬೋದು ಗೈಸ್. ನೀವು ಮಾಡಬೇಕಾದ್ರೆ ಇನ್ನೊಂಚೂರು ಸಾಲ್ಟ್ ಹಾಕ್ಕೊಳ್ಳಿ, ಅದರ್ವೈಸ್ ಚೆನ್ನಾಗಿದೆ. ಭವಿಷ್ಯ ಹೆಂಗಿದೆ? ಅವಳು ಮಕ್ಕ ತೋರಿಸ್ಬಾರ್ದಂತೆ, ಯಾಕಂದರೆ ಇವಾಗ ಎದ್ದಿದ್ದಾಳೆ ಅವಳು.
ಇವಾಗ ಎದ್ದು ಬ್ರಷ್ ಮಾಡಿಬಿಟ್ಟು ತಿಂತಾ ಇದ್ದಾಳೆ ಅಷ್ಟೇ. ಅದಕ್ಕೆ ಸಖತ್ತಾಗಿದೆಯಾ ವರ್ಷ? ಜೋರಾಗಿ ಹೇಳು. ಸಖತ್ತಾಗಿದೆ ಸಖತ್ತಾಗಿದೆ. ಹೋಗ್ತಾ ಇದ್ದಾಳೆ. ಓಕೆ, ಸ್ವಲ್ಪ ಸಾಲ್ಟ್ ಬೇಕಂತೆ ಅವಳಿಗೆ. ಯಾಕೆಂದರೆ ಈಗ ಐ ಥಾಟ್ ನನಗೂ ಅನ್ನಿಸ್ತು ಸ್ವಲ್ಪ ಓಪನ್ ಮಾಡು, ಸಾಲ್ಟ್ ಬೇಕು ಅಂತ ಅನ್ನಿಸ್ತು. ಅವಳದು ಟೇಸ್ಟ್ ಗೊತ್ತು ನನಗೆ. ತುಂಬ ಸಿಂಪಲ್ಲು ಗೈಸ್ ಕೆಲವು ಡಿಶಸ್ಸು. ಆ್ಯಂಡ್ ಇದೇ ಅವಕಾಡೋ ಥಿಂಗ್ನ ಸ್ವಲ್ಪ ಸಾಸ್ ಹಾಕ್ಕೊಂಡು ಮೇನೀಸ್ ಹಾಕ್ಕೊಂಡು ನಾವು ಸ್ಯಾಂಡ್ವಿಚ್ ಸಹ ಮಾಡ್ಕೋಬೋದು. ಇಲ್ಲಾಂದರೆ ಸಾಸ್ ಹಾಕ್ದಿರಾ ಮೇನೀಸ್ ಹಾಕ್ದಿರಾ ಮಾಡ್ಕೋಬೋದು. ತುಂಬ ಬಟರಿ ಟೇಸ್ಟ್ ಕೊಡುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಟ್ರೈ ಮಾಡಿ ತಿನ್ನಿ ಗೈಸ್. ಯಾರ್ಯಾರು ಬಟರ್ ತಿನ್ನೋದಿಲ್ಲ, ಇದನ್ನು ನಾವು ರೋಲ್ ಮಾಡಿಕೊಂಡು ಅಥವಾ ಸ್ಯಾಂಡ್ವಿಚ್ ಮಾಡಿಕೊಂಡು ಇದರಲ್ಲಿ ಬಟರ್ ಫ್ರೂಟಲ್ಲಿ ತಿಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಗೈಸ್ ಫುಲ್ಲು ಜೋರ್ ಮಳೆ ಬರ್ತಾ ಇದೆ. ಗೈಸ್ ನಿಮ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೊತ್ತಾ ಗೈಸ್? ಇದೆ ಗೈಸ್, ಇದನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ ಗೈಸ್. ನಮ್ದು ಇದು ಇರಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ರೈನ್ ವಾಟರ್ ಇಂದ. ಸೊ ಗಿಡಗಳಿಗೆ ಪುನಃ ತೊಳೆದಿ ಅದನ್ನ ಸ್ನಾನ ಮಾಡಿಸಿ ಅದಕ್ಕೆ ನೀರು ಕುಡಿಸು ಬಿಡ್ತಾ ಇದ್ದಾರೆ. ನೋಡಿ ದೊಡ್ಡ ದೊಡ್ಡ ಗಿಡಗಳಿಗೂ ಹಾಕ್ತಾ ಇದ್ದಾರೆ. ರಾತ್ರಿ ಆಗೋಗ್ಬಿಟ್ಟಿದೆ. ಬಂದಿದೆ ಇದೇನಂದರೆ ಕಾರ್ ಕವರು ಗೈಸ್. ನಮ್ಮ ಮನೆಯಲ್ಲಿ ರೀಸೆಂಟಾಗೇನೆ ಹೊಸ ಕವರ್ ತಂದಿದ್ದು ಕಾರ್ಗೆ. ಬಟ್ ನಾಯಿ ಏನು ಕೋಪ ಬಂದಿತ್ತೋ ಗೊತ್ತಿಲ್ಲ, ಫುಲ್ಲು ನಾನು ಕಚ್ಚಿ ಹರಿದಾಕ್ಬಿಟ್ಟಿದೆ. ಸೊ ಹೋಗಿ ಹಳೆ ಕವರ್ ತೆಗ್ದು ಹೊಸ ಕವರ್ ಹಾಕ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ನೋಡಿ ಗೈಸ್, ಈ ಕಡೆ ಮತ್ತು ಈ ಕಡೆ ಹಿಂಗೆ ಅಲ್ಲಾಕಿದೆ ಹೊಸ ಕವರು ಗೈಸ್. ಜಾಸ್ತಿ ದಿನನೂ ಆಗಿರ್ತಿಲ್ಲ ಕವರ್ ತೊಗೊಂಡು. 15 ದಿನ ಆಗಿದೆ ಅಷ್ಟೇ. 15 ಡೇಸ್ನಲ್ಲೇನೆ ಬಂದು ನಾಯಿ ಅದೇನಕ್ಕೂ ಗೊತ್ತಿಲ್ಲ ಹತ್ತಾಕ್ಬಿಟ್ಟಿದೆ. ಆ ನಾಯಿನಾ ಅದಲ್ಲ, ಯಾವುದೋ ಬೇರೆ ನಾಯಿ ಗೈಸ್. ಯಾವಾಗಲೂ ಪಾಪ ಬಿಸ್ಕೆಟ್ ಹಾಕ್ತಾರೆ. ಓಯ್ ಊಟ ಆಯ್ತೇನೋ? ಅಯ್ಯಯ್ಯೋ. ಸೊ ಇವಾಗ ಕವರ್ ಹಾಕ್ಬಿಡ್ತೀವಿ ಗೈಸ್ ಹಾಕಾಯ್ತು ಕವರ್ನ. ಈ ಕವರ್ನ ಕಚ್ಚಿ ಹಾಳು ಮಾಡದೇ ಇದ್ರೆ ಸಾಕು. ಆಯ್ತಾ, ಹೋಗೋಣ. ನೋಡಿ ಮೂನ್, ಫುಲ್ ಮೂನ್ ಇವತ್ತು. ಇವತ್ತಿನ ಬ್ಲಾಗ್ ತುಂಬ ಶಾರ್ಟ್ ಆಗಿತ್ತು ಆ್ಯಂಡ್ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ನಾಟ್ ಸೊ ಎಕ್ಸೈಟಿಂಗ್. ನಾಟ್ ಸೊ ಎಕ್ಸೈಟಿಂಗ್ ವ್ಲಾಗ್ ಟುಡೇ, ಬಟ್ ಒಂದು ಸಿಂಪಲ್ ಡೈಲಿ ವ್ಲಾಗ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗ್ ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಕೀಪ್ ವೇಟಿಂಗ್. ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಕೀಪ್ ವೇಟಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Bye bye.